ಈ ವ್ಯೂಗೋಸ್ಕರ ಆದ್ರೂ ಬರ್ಬೇಕು ನೀವು. ನಾನು ಮಾತಾಡಕ್ಕೆ ಬಿಡಲ್ಲ ಫ್ರೆಂಡ್ಸ್. ಪಕ್ಕ ಆಕ್ಚುಲಿ ಲೋಕಲ್ ನಾವು. ಅಜ್ಜಿ ಏನೋ ಇದು ಅಮ್ಮ ಗಂಡು ಅಂತ ಇರ್ತದೆ, ಗಾಂಡು ಅಂತಲ್ಲ. ಇದ್ರೆ ನೆಮ್ಮದಿ ಯಾಕೆ? पटा पोस्टर निकला हीरो. Your attention please. As the Cuban kid always said, here we meet once again. ಅಶ್ವಿನಾ, ನಿಂಗೊಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀಯಾ? ಬ್ರೋ ನೀವು ಮಾಡ್ತೀರಾ? ಓಯ್, ಒಳಗಡೆ ಹೋಗ್ಬಿಟ್ಟು ಬರ್ಬೇಕು. ಯಾವ್ದಾದ್ರು ಒಂದು ಹೋಗಿದ್ದೀರಾ ಅಂತ ಒಂದು ಗುರ್ತೆತ್ಕೊ ಬರ್ಬೇಕು. ವಿಡಿಯೋ ಮಾಡ್ಕೊಂಡು ವಿಡಿಯೋ ಕ್ಯಾಮ್ರಾ ಕೊಡ್ತೀನಿ. ಒಳಗಡೆ ಹೋಗ್ಬಿಟ್ಟು ಏನನ್ನ ತಗೊಂಡ್ಬರ್ಬೇಕು ನಮ್ಗೆ. ಒಂದು ಕ್ಯಾಮ್ರಾ ಎತ್ಕೊಂಡು ಹೋಗಿ ಬ್ರೋ. ಆನ್ ಮಾಡಿದ್ರಾ? ನೋಡಿ ಫ್ರೆಂಡ್ಸ್, ಎಲ್ಲ ಕಾರಣ ಹೋಗ್ತೀವಿ ಮಸ್ತಾಗ ಎಲ್ಲ ಹೆಂಗತ್ತದು ನಾನು ಕೊಟ್ಟಿರೋ ಟಾಸ್ಕ್ ಕಿತ್ಕೊಂಬಂದೆ ಫ್ರೆಂಡ್ಸ್. ಬ್ರೋ, ನೀವು ಕೊಟ್ಟಿರೋ ಟಾಸ್ಕ್ ಮನೆಗೆ ಕಂಪ್ಲೀಟ್ ಮಾಡಿದ್ದೀನಿ. ನೀವು ಆನ್ಸರ್ ಏನು ಮಾಡ್ತೀರಾ ನೋಡಿ. ಬೆಲೆನೇ ಇಲ್ಲ ನಮ್ಗೆ, ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಬೆಲೆ ಇದೆ. ಓಕೆ ಓಕೆ. ನಾವಂತೂ ಫುಲ್ ಭಯ ಬಿದ್ದೋಗಿದ್ರಿ ಬ್ರೋ. ಏನೋ ಮಗಲು ಟಾಸ್ಕ್ ಕಂಪ್ಲೀಟ್. ಅಯ್ಯೋ ಅಜ್ಜಿ ಏನೋ ಇದು ಯಾವ ಸತ್ತಾಗಿರೋವೆಲ್ಲವೇ. ಒಳ್ಳೊಳ್ಳೆ ಜಾಗ ಮಾಡ್ಕೊಂಡ್ಬಿಟ್ರು, ಎಲ್ಲ ವಾಚಿಂಗ್ ಗೀಚಿಂಗ್ ಎಲ್ಲ ಮಾಡ್ತಾರೆ. ಆದ್ರೂ ಅಶ್ವಿನು ಒಂದು ಟಾಸ್ಕ್ ಕಾಡು ನೀವು ಸೂಪರ್ ಬಿಡಿ. ಆಗಲ್ಲ, ನೀವು ಇಲ್ಲೇ ಹುಟ್ಟಿ ಬೆಳೆದು ಲೇ ಬ್ರೋ. ಆನ್ ಮಾಡ್ಕೊಂಡೆ ತೊಳಿತಾ ಇದ್ದೀರಾ? ಆನ್ ಮಾಡ್ಕೊಂಡೆ ತೊಳಿತಾ ಮೀಟರ್ ಬೇಕು, ಮೀಟರ್.
ಅಲ್ಲಿದೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದ್ರೆ ಸುಮ್ಮನೆ ಕಾಗ ಹೇಳೋ. ಅಲ್ಲಿದೆ ನಮ್ಮ ಕಾರು, ಇಲ್ಲಿ ಬಂದ್ರೆ ಸುಮ್ಮನೆ ರಾಕೆಟ್. ಕಾರ್ ಓನರ್ ವಿಡಿಯೋ ನೋಡಿದ್ರೆ ಬೇಜಾರಾಗುತ್ತೆ. ಎಲ್ಲ ಏನು ಮಾಡೇ ಇಲ್ಲ ನಾವು. ಬರ ಆದ್ರೂ ಅಷ್ಟಣ ಏನೋ ಹೇಳೋ, ನಿನ್ನ ಧೈರ್ಯ ಮೆಚ್ಚಬೇಕಾಗಿದೆ. ಡೈಲಾಗ್ ಇಲ್ಲ ಹೇಳ. ನಮ್ಮ ಗಂಡು ಅಂತ ಇರ್ತದಲ್ಲ, ಗಾಂಡು ಅಂತಲ್ಲ. ಒಳ್ಳೆ ಡೈಲಾಗ್ ಹೇಳ್ದ ಬಿಟ್ಟು. ಯಾವ ಡೈಲಾಗ? ಅದೇನೋ ಬ್ಲಾಗಲ್ಲಿ ಹಾಕ್ತೀನಿ ನೋಡ್ಕೊ. ನಮ್ಮ ಗುರುಗಳು ನೋಡ್ರಿ ಸ್ಮಾರ್ಟ್. ಇವಾಗ ನಾವು ಡ್ಯಾಮ್ ಹತ್ರ ಡ್ಯಾಮ್ ಹತ್ರ. ಓಕೆ ಇಲ್ಲೆಲ್ಲ ಎಕ್ಸ್ಪೋರ್ಟ್ ಕೇಳ್ಕೊಳ್ಳಿ. ಇಲ್ಲೆಲ್ಲ ಬ್ರೋ ಇಲ್ಲಿ ಇನ್ನ ಆ ಥರ ಪ್ಲೇಸಸ್ ಎಷ್ಟಿದಾವೆ ಬ್ರೋ? ಬೇಜಾರಿದೆ ಬ್ರೋ. ಕಾರಣ ನೋಡೋಣ. ನಮ್ಮ ಹೊಲಗಳು ತೋರಿಸಿ ಬ್ರೋ. ಮೇಲೆ ನಮ್ಮ ಹೊಲಗಳು ಓದಿಲ್ಲ ಬೇಜಾರಾಗ್ಬೇಡ್ರಿ. ಇಲ್ಲ ಬ್ರೋ. ಹೊಲ ಎಲ್ಲ ನಾವು ನೋಡ್ಬಿಟ್ಟಿದ್ರಿ. ಈ ಕಾರ್ಡ್ ಮಾತ್ರ ತೋರಿಸ್ರಿ ಅಷ್ಟೇ. ನಾನು ಮಾತಾಡಕ್ಕೆ ಬಿಡಲ್ಲ ಫ್ರೆಂಡ್ಸ್. ಸ್ಲಿಪ್ಪರ್ ಎತ್ಕೊಂಡು ರಬ್ಬರ್ ಹುಡುಗರನ್ನೆಲ್ಲ ನಾನು ಚಿಕ್ಕ ಹುಡುಗನಾಗೆ 3 ಸಲ ನೋಡ್ಬಿಟ್ಟಿದ್ದೀನಿ. ಇದು ಎಳೆ ಪಾಪು. ಪವರ್ ಬ್ಯಾಂಕ್ ಹಾಕೋಣ. ನನ್ನ ಹತ್ರ ನನ್ನ ಫೋನ್ ಎತ್ಕೊಂಡಿದ್ರಾ? ಹಾಂ, ಬ್ಯಾಕಪ್ ಒಂದಿರ್ಬೇಕಲ್ಲ ಫ್ರೆಂಡ್. ನಂದೆಲ್ಲ ಐತೆ ಬ್ಯಾಕಪ್. ಮುಂದೆ ನೋಡ್ಕೊ ಬರ್ರಿ. ರಾಕೆಟ್ಗಳಲ್ಲ, ಇದ್ಯಾವುದೋ ಎಕ್ಸೆಲ್. ಇದು ಎಕ್ಸೆಲ್ ಥರ ಹೋಗ್ತದೆ. ಕರ್ದಾಗ ಎಲ್ಲ ಬರ್ತಾನೆ. ಒಳ್ಳೆ ಹುಡುಗ ಫ್ರೆಂಡ್ಸ್. ಇವನು ಏನೋ ತಪ್ಪಾಗಿ ಬೈದಿದ್ರೆ ಏನೋ ಮಾಡ್ಬೇಡ್ರಿ. ಡೈರೆಕ್ಟ್ ಡ್ಯಾಮ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ಥರ ಜಾಗ ಅಂದರೆ ಸಕ್ಕದಾಗೈತೆ. ಪಕ್ಕ ಆಕ್ಚುಲಿ ಲೋಕಲ್ ನಾವು. ಇವನು ಅಪ್ಪನ ಡಿ ಬಾಸ್ ಅಭಿಮಾನಿ ಪಕ್ಕ. ನೋಡಿ ಇಲ್ಲಿ ಹಾಕ್ಸ್ಕೊಂತಾನೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಡಿ ಬಾಸ್ ಇವ್ರೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಯಾರು ಇಷ್ಟ ಆಗ್ತಾರೋ ಅವ್ರ ಹೆಸರು ಕಮೆಂಟ್ ಮಾಡಿ. ನನ್ನ ಹೆಸರು ಗೊತ್ತಾ? ನಾನು ಮಾತಲ್ಲ ಫ್ರೆಂಡ್ಸ್. ಏನಾಗುತ್ತೆ ಕಮೆಂಟ್ ಅಂದ್ರೆ ಇವ್ನ ಫ್ರೆಂಡ್ಸ್ಗೆ ಎಲ್ಲ ಎಷ್ಟು ತಾಕ್ಸ್ಕೊಂಡ್ಬಿಡ್ತಾನೆ. ನೋ ಕಾಮೆಂಟ್ಸ್. ಬ್ರೋ ಹೆಸರು ಶಶಿ ಅಂತ, ಇದು ರಕ್ಷಿತ್ ಅಂತ. ನನ್ನ ಹೆಸರು ಗೊತ್ತು ಬಿಡಲ್ಲ. ಇದು ಇಮೋಷನಲ್ ಡ್ಯಾಮೇಜ್. ಮಾತೇಳ ನಾರ್ಮಲ್ ಆಗಿರೋರು ಜಾರ್ತಾರೆ, ಕುಡ್ದಿರೋರೆಲ್ಲ ಬಿಡ್ತಾರೆ. ಪಕ್ಕ ಹೋಗ್ತಾರ ಅವರು. ಸೀರಿಯಸ್ ಆಗ ನೋಡಿ. ಹಂಗೆ ನಾವು ಕುಡ್ದಿದ್ರಿ ಅನ್ಕೋಬೇಡ್ರಿ, ಕರೆಕ್ಟಾಗಿ ಇದ್ದೀರಿ. ನೋ ಡ್ರಿಂಕ್ಸ್. ನೋಡಿ ಫ್ರೆಂಡ್ಸ್, ಒಂದು ಹೆವಿ ಇಂಪಾರ್ಟೆಂಟ್ ಮೆಸೇಜು. ಎಣ್ಣೆ ಹೊಡೆದು ಗಾಡಿ ಚಲಾಯಿಸ್ಬೇಡಿ. ಎಣ್ಣೆನೇ ಹೊಡಿಬೇಡ್ರಿ, ಹೇಳ್ತೀನಿ ಕೇಳ್ರಿ. ಈ ಚಿಕ್ಕ ಹುಡುಗರು ನಮ್ಗೇನು ಹೇಳೋದು ಅಂತೆಲ್ಲ ಬೈಕೋಬೇಡ್ರಿ. ಚಿಕ್ಕ ಹುಡುಗರಿಂದ ಹೇಳಿದ್ರೇ ದೊಡ್ಡವ್ರಿಗೆ ಕೇಳಿಸೋದು. ಏ ಇಲ್ಲ ಬ್ರೋ, ಇಲ್ಲಿ ನೋಡಿ ಹೋಗೋ. ಸಕ್ಕದಾಗೈತೆ ಇಲ್ಲಿ. ಇವ್ರೆಂಡ್ರು ಯಾರು ಗೊತ್ತಾ ಫ್ರೆಂಡ್ಸ್? ಮುಂದೆ ಮದುವೆ ಆಯ್ತಾ ನಾವಾಗ ನೋಡ್ಕೊಳ್ರಿ. ಇವಾಗ ಲೆಕ್ಕ ಇಲ್ದಿರೋ ಒಬ್ರು ಇಲ್ಲ. ಬರೋ ನೀನು ಬ್ಲಾಗ್ ಮಾಡ್ಲಿ ಅವನು. ಬರೋ ತುಂಬಾ ಆಳ ಆಯ್ತತೆ. ನಾ ಬಿದ್ದು ಹೋದ್ರೂ ಪರವಾಗಿಲ್ಲ. ಇವ್ರಿಗೆ ವಿಡಿಯೋಗಳು ನೋಡಿ ಫ್ರೆಂಡ್ಸ್. ಏನ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೆಂಗ ಬರೋದು ರಕ್ಷಿತಾ? ನಾವು ಬಾಯ್ ನಂಗೆ ಫ್ರೆಂಡ್ಸ್ ನೀವು ನೋಡ್ಬೇಕಲ್ಲ ವಿಡಿಯೋ. ನಿಮ್ಗೋಸ್ಕರ ಏನೇನೋ ಮಾಡ್ತಾ ಇದೀವಿ. ಏನ್ ನೋಡ್ದಿರ ಹೋಗ್ತಾ ಇದ್ರಿ ಫ್ರೆಂಡ್ಸ್. ನೋಡಿ ಬರೋ. ಒಳ್ಳೆ ನೇಚರ್ ಅನ್ಕೊಳ್ಳಿ. ಹುಲ್ಲು ಇವನು ಡೈಲಾಗ್ ಸರಿ ಫ್ರೆಂಡ್ಸ್. ಇಲ್ಲಿ ನೀವು ಬಂದು ನೋಡ್ರಿ. ಬೀಜ ಅಲ್ಲ, ನಾನು ಒಬ್ಬೊಬ್ನೇ ಬರ್ತಾ ಇದ್ದೀನಿ. ಅಷ್ಟೇ ಹೋಗೋದು ಹೆಂಗ ಹೋಗ್ತಿರೋದು, ಏನ್ ಮಾಡೋದು ಇದು ಚೆನ್ನಾಗಿತ್ತು ಬರ್ರಿ ಡ್ಯಾಮು. ಅಯ್ಯೋ ಅವ್ನು
ಯಶ್ವಿನ ನಿಮ್ಮ ಹುಡುಗಿ ಹೆಸರು ಕರೆಯೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹ? ಇಲ್ಲಿಂದ ಕರೆದ್ರೆ ಎಕೋ ಬರೋದು. ಬ್ರೋ ಒಳ್ಳೆ ನೇಚರ್ ಬ್ರೋ, ಸಕ್ಕತ್ತಾಗೈತೆ ಒಟ್ನಾಗ. ಇಲ್ಲಿ ನಿಂತ್ಕೊ ಬರ್ರ, ಇಲ್ಲಿ ತಮ್ಲೈನ್ಗೆ ಒಂದು ಫೋಟೋ ಇಟ್ಕೊಂಡು ಬರೋವಾಗ. ಸಿಂಗಾರಿ ನೀನು ಹೋಗ. ನನ್ನ ಬ್ರೋ ಹಿಡಿಯಾ ಹಿಡ್ದಿದ್ದೀನಿ ನೋಡು, ಕಾಣಿಸ್ತಾ ಇದ್ದಾರೆ. ಅಲ್ಲ ಬ್ರೋ ನೇಚರ್. ಬರ್ರೋ ಬನ್ನಿ. ಜಾಗ ಇಲ್ಲ, ಕೆಳಗೆ ಹೋಗ್ಬಿಡ್ತೀವಿ. ಏ ಅಶ್ವಿನ ಬೇಡ ಬಾರೋ. ಇವನು ವಿಡಿಯೋ ಮಾತ್ರ ಹಂಗೆ ನುಗ್ತಾ ಇರೋದು. ನಾರ್ಮಲ್ ಆಗಿದ್ರೆ ಅಮ್ಮಾಯ್ಕಿನ ಥರ ಇರ್ತಾನೆ. ಬಾ ಜಾಗ ಹಿಂಗೈತೆ, ಬನ್ನಿ ಬ್ರೋ. ಇಲ್ಲೇ ಕರಿ. ಇರೋ ಹಾ ಕೂಗು ಕರಿಯೋ. A few minutes later. ಆಮೇಲೆ ಮುಡ್ಗಿ ಅವ್ರ ಮನೆಗೆ ಯಾರು ಗೊತ್ತಿಲ್ಲಪ್ಪ. ಕಟ್ ಮಾಡಿವಲ್ಲ. ಇರ್ಲಿ ಬಾರ, ಮುಳ್ಳು ಚುಚ್ಚೋದೆಲ್ಲ ಇರ್ಬೇಕು ಅವರೆಲ್ಲ ಬೇಡ. ಯಾಕೆ ಜನರೇ ಏ ಇಲ್ಲಿ ಹಳ್ಳ ಐತೆ, ಇಲ್ಲಿ ಹಳ್ಳ ಐತೆ, ನಾವೇ ಬೆಳಿತೀವಿ. ಇಲ್ಲಿ ಹಳ್ಳ ಐತೆ ಸುಜಿತಾ. ಅವಳು ಆಮೇಲೆ ನಮ್ಮ ಹತ್ರ ಬಂದ್ಬಿಟ್ಟು ನಮಗೆ ಸಮಾಧಾನ ವಿಡಿಯೋ ಮಾಡಿ ಕಳ್ಸ್ಬಿಡ್ತಾಳೆ. ಇವಾಗ ಹೇಳ್ತಾ ಇದ್ರಿ ಫ್ರೆಂಡ್ಸ್, ನೀವೇನ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಾಳೆಯಿಂದ ವಿಡಿಯೋ ಮಾಡಲ್ಲ, ಮಾಡ್ಕೊಂಡೆ ಮಾಡೋದಿಲ್ಲ. ಏ ವಿಡಿಯೋ ಮಾಡೋಣ ಬ್ಯಾಡ್ ಕಮೆಂಟ್ಸ್ ಮಾಡಿರೋದು ಉಳ್ಕೊಳೋ ತರ. ಏನ್ ಅಂತ ನೋಡ್ತೀರಾ ವಿಡಿಯೋ? ನೋಡೋದಲ್ಲ ಫ್ರೆಂಡ್ಸ್, ನಮ್ ಗುರು ಏನ್ ಹೇಳಿದ್ರು ಅಷ್ಟೇ ಫ್ರೆಂಡ್ಸ್. ಸುಮ್ಮನೆ ಕಾಮಿಡಿ ತಿಳ್ಕೊಡ್ರಿ. ವಿಡಿಯೋ ಮಾಡಿ ಎಷ್ಟೇ ಟ್ರೋಲ್ ಮಾಡ್ರಿ, ನಾವು ಅಷ್ಟೇ. ನೀವು ಏನಾನ ಅನ್ಕೊಳ್ರಿ, 1000 ಜನ 1000 ಜನ 1000 ಮಾತಾಡ್ರಿ. ನಮ್ ಬ್ಲಾಗ್ ವ್ಲಾಗ್ ಹೆಸರು ವ್ಲಾಗ್ ಅಂತ. ರಕ್ಷಿತ್ 555ಗೆ ಯಾವತ್ತೂ ಬಿಟ್ಕೊಡಲ್ಲ. ಏನ್ ಮಾತಾಡ್ತಾವ್ರೆ ಫ್ರೆಂಡ್ಸ್ ಅವರು? ತಲೆ ಕೆಟ್ಟವ್ರೆ. ಮಸ್ಲೆ ಇಷ್ಟು ದೂರ ಬಂದ್ಬಿಟ್ಟು ಬ್ರೋ ಮಸ್ಲೇನ್ ಅದೃಷ್ಟ ಅಂತ ಇದ್ದೀರಾ, ಆದ್ರೆ ನೇಚರ್ ಮಾತ್ರ ಅಶ್ವಿನ. ರವಿಚಂದ್ರನ್ ಆಡಿದೆ ಗೊತ್ತಾ ಬ್ರೋ? ನೇಚರ್ ಮಸ್ಲೆ ಹೇಳೋದ್ ನೋಡ್ಕೊಡ್ದಂತೆ. ಮಸ್ಲೆ ಕಣ್ಣೀರೆಲ್ಲ ನೋಡೋದ್ ಬೇಡ ಅಂದ್ರೆ ಅದ್ರ ಬಟ್ಟೆ ಹಾಕ್ಬಿಡೋಣ. ಚೆನ್ನಾಗಿ ಗೊತ್ತಾಯ್ತು ನೋಡಿ. ಮಸ್ಲೆಗ್ ಬಟ್ಟೆ ಹಾಕೋ ಧೈರ್ಯ ಯಾರಿಗೈತೆ? ಗೈಸ್ ಮಸ್ಲೆ ಅಲ್ಲಿ ಮೂರಿದ್ರು ನಮ್ ಗುರುಗಳು ಎತ್ಕೊಂಡ್ ಬಾಯಿ ಬಡ್ತಾಕೋಬೇಕು. ನರಿಗಳು ನ್ಯಾಯನ ಹೇಳುವಾಗ ಮೂಗಲ್ಲಿ ಕೇಳಬಾರದು. ಒಳ್ಳೆ ಅಡ್ವೆಂಚರ್ ಆಗಿದೆ. ಯಾರಾದ್ರೂ ಬರ್ಬೇಕಂದ್ರೆ ಪಕ್ಕ ಲೋಕಲ್ಸ್ನ ಕರ್ಕೊಂಡು ಐ ಡೋಂಟ್ ಲೈಕ್ ನಂಗೆ ಇಷ್ಟ ಆಗಿಲ್ಲ ಅದು. ಫ್ಯಾಮಿಲಿ ಎಲ್ಲ ಬರೋಕ್ಕಾಗಲ್ಲ. ಫ್ರೆಂಡ್ಸು ಬಾಯ್ಸ್ ಬರ್ಬೋದು, ಆದರೆ ನೋಡ್ಕೊಂಡು ಗರ್ಲ್ಸ್ ಬರೋದು ಸ್ವಲ್ಪ ನಿಧಾನಕ್ಕೆ ಬರಬೇಕು. ಈ ಥರ ವರ್ಸ್ಟ್ ಕೆಲಸಗಳೆಲ್ಲ ಮಾಡಬಾರ್ದು. ಪ್ರಕೃತಿ ನೇಚರ್ನೆಲ್ಲ ಹಾಳು ಮಾಡಬಾರ್ದು. ಇದೆಲ್ಲ ಮಾಡ್ಕೊಂಡು ತಿಂತಾರೆ, ಈ ಥರ ಬಿಟ್ಟು ಹೋಗ್ತಾರೆ. ಇದೆಲ್ಲ ತಪ್ಪಿದು. ಎಂಥ ನೇಚರು. ಫ್ರೆಂಡ್ಸ್ ಇದೆಲ್ಲ ನೋಡ್ರಿ, ಇದು ಡ್ಯಾಮ್ ಅಂತೆ. ಇವರಿಬ್ರು ನೋಡ್ರಿ ಬ್ರೋ ಎಲ್ಲಿ ಶಾರ ಓಡಾಡ್ಬೇಕು ಫ್ರೆಂಡ್ಸ್. ಚೆನ್ನಾಗಿದೆ ಇದೆಲ್ಲ ನೀರು. ಸ್ನ್ಯಾಪ್ ಹಾಕೊಂತೀನಿ. ಇರ್ಲಿ ಬಾ ಲಾಸ್ಟ್ ಎತ್ತೋ ಕಾಲೆತ್ತೋ ಸುಜಿತಾ. ಸ್ನ್ಯಾಪ್ ಹಾಕ್ತೀನಿ ಕೂಡ. ಲಾಸ್ಟಾಗಿ ಹಾಕಿ ಬಾ. ಕೇಳಿಸ್ಕೊಡ್ರಿ, ಇಲ್ಲಿ ಸ್ವಲ್ಪ ಜಾರಿದ್ರು ಸುಜಿತಾ ಬಾಯಿ ಒಳಗೆ ಹೋಗ್ಬಿಟ್ಟಿರ್ತೀವಿ ನೀವು. ಇದ್ರಲ್ಲಿ ಮಸ್ಲೆ ಆಯ್ತಾ? ಈ ತರ ಬೇಜಾರಿಗೆ ಕುಡ್ದು ಕಾಲ ಸಿಕ್ಕಾಕೊಂಡ್ರೆ ಅದು ಫ್ರೆಂಡ್ಸ್. ಸುನೀತಾ ಕಾಲು ಬಿಡು ಅಂದ್ರೆ ಓ ಮುಳ್ಳ ಹಿಡ್ಕೊಂಡಿರೋದು. ಮಸ್ಲೆ ಆಯ್ತಾ ಬ್ರೋ? ಎಗ್ರುತ್ತೆ ತಾನೇ ಅದು ಮಸ್ಲೆ? ಮಸ್ಲೆ ಎಗ್ರಲ್ಲ ಲೇ. ಅವತ್ತು ಇದ್ರಾಗ ನೋಡಿಲ್ಲ ನೀನು ಮಸ್ಲೆ ಎಗ್ರುತ್ತಾ? ಸುಮ್ಮನೆ ದೇವ ನೋಡ್ದೆ ಮಸ್ಲಿ ಎಗ್ರಿಲ್ಲ. ಮಸ್ಲೆ ಪಕ್ಕ. ಏ ಬೇಡ ಬರೋ. ತೋರ್ಸಲ್ಲಿ ನೋಡ ಲೋಕೈತ್ ನೋಡ್ ಸುಯಿ ಅಂತ, ಅದು ಮಸ್ಲೆನೆ. ನೋಡ ಸುಯಿ ಬರ ಇರ್ಲಿ ಬರ. ಸಿಕ್ಕ ಹುಷಾರಾಗಿ ಬಪ್ಪ. ಸೋಲಾರ್ ಇದು, ಸೋಲಾರ್ ಎಲ್ಲ ಐತೆ. ಕರೆಂಟ್ ಇದು ಇದಾಕವ್ರೆ ಪೈಪ್ ಒದಕ್ ಹಾಕೋಣ ನೀರು. ಪರವಾಗಿಲ್ಲ, ಎಲ್ಲ ಡೆವಲಪ್ ಆಗೈತೆ.
ಅದಿನ್ನೊಂದು ಇದು ಬರುತ್ತೆ ಬ್ರೋ, ಮೇಲಿಂದ ನೀರು ಬರುತ್ತೆ. ಎಲ್ಲಿ ಬ್ರೋ? ಅಲ್ಲಿ ಕೆಳಗಡೆ ಮೀನ್ ಅಂಗಡಿ ಹತ್ರ ನೀರ್ ಬರುತ್ತೆ ಮೇಲಿಂದ? ಮೇಲಿಂದ ನೀರು ಸುರಿಯುತ್ತೆ ಹಿಂಗೆ. ಅಲ್ಲೇ ಹೋಗ್ಬೋದಾಗಿತ್ತು bro ನಾವು. ಮಾಡುವ ಬ್ರೋ, ಒಳ್ಳೆ ಫ್ರೆಶ್ ನೀರು ಮೇಲಿಂದ ಹಿಂಗ್ ಸುರಿಯುತ್ತೆ ಕೆಳಗಡೆ ನೀರು. ಆಮೇಲೆ ನಾನು ಸ್ನಾನ ಮಾಡಿಲ್ಲ ಅನ್ಕೋಬಿಡ್ರಿ, ಮಾಡ್ಕೊಂಡು ಬಂದಿನಿ ಸುಮ್ಮನೆ. ಈ ವ್ಯೂಗೋಸ್ಕರ ಆದರೂ ಬರ್ಬೇಕು ನೀವು. ಈ ಥರ ಸನ್ಸೆಟ್ಟು ನನ್ನ ಲೈಫಲ್ಲಿ ನೋಡಿಲ್ಲ. ರಾಮೇಶ್ವರಮ್ಮು ಈ ಕಡೆ ಎಲ್ಲ ಹೋಗ್ತಾರೆ, ತಮಿಳ್ನಾಡು. ಬಟ್ ಈ ಥರ ಒಂದು ಪ್ಲೇಸ್ ಎಷ್ಟೋ ಜನ ಗೊತ್ತಿರೋಲ್ಲ. ಬಟ್ ಇಲ್ಲಿ ಎಷ್ಟೋ ಜನ ಮೀನು ತಿನ್ನೋಕೆ ಬರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ನಾವು ಗೊತ್ತಿಲ್ಲ. ನಾವು ಮೋಸ್ಟ್ಲಿ ತುಂಬ ಚೆನ್ನಾಗಿದೆ, ತುಂಬ ಕೈನೋ ಬರ್ತಿದೆ. ಎಲ್ಲ ರೇಷ್ಮೆ ಬೆಳೆ ಹಾಕಿದ್ದಾರೆ ರೈತರು. ಇದು ಹುಳು ಮನೆ ಅಂತಾರೆ. ಯಾರಿಗಾನ ಗೊತ್ತಿಲ್ಲ ಅಂದರೆ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಹುಳುಗಳು, ರೇಷ್ಮೆ ಹುಳ ಸಾಕು ಅಂತ ಮನೆ ಇದು. ಇದು ರೇಷ್ಮೆ ಎಲೆ. ಅವರು ಕ್ಲೋಸ್ ಮಾಡಿದ್ದಾರೆ, ಇಲ್ಲಾಂದಿದ್ರೆ ರೇಷ್ಮೆ ಹುಳ ಹೆಂಗಿರುತ್ತೆ ಅಂತಲೂ ತೋರಿಸ್ತಾ ಇದ್ದೆ ನೋಡಿ. ಇದೆಲ್ಲ ಗುರುತು. ಈ ವಾಟರ್ ಟ್ಯಾಂಕ್ ಕೆಳಗಡೆನೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ವರ್ತ್ ಅಂದ್ಕೊಳ್ಳಿ ಬಂದಿದ್ದಕ್ಕೆ. ಗಂಡು ಹೆಣ್ಣು ಬಿಡೋಕೆ ಬಂದ್ರಿ ನಾವು. ಅವ್ರ ಮನೇಲಿದ್ದಾರೆ, ನಾವು ಸುತ್ತಾಡ್ತಾಯಿದ್ದೀವಿ. ತುಂಬ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಬಾಯ್ಸ್ ಬರ್ಬೋದು ಆರಾಮಾಗಿ. ಆನೇಕಲ್ ಸೈಡ್ ಇರೋರು, ಆನೇಕಲ್ ಸೈಡ್ ಇರೋರು, ಜಿಗ್ನಿ ಸೈಡು, ಆರ್ವಳ್ಳಿ, ಈ ಮೂರಿಗೂ ಸೆಂಟ್ರ್ ಪಾಯಿಂಟ್ ಅಂದ್ಕೊಳ್ಳಿ. ಜಿಗಣಿ, ಆನೇಕಲ್, ಆರ್ವಳ್ಳಿ ಮೂರಿಗೂ ಸೆಂಟ್ರ್ ಪಾಯಿಂಟ್ ಇದು. ಬನ್ನಿ, ಚೆನ್ನಾಗಿರುತ್ತೆ ನೋಡಿ. ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಇಲ್ಲಿ ಬಂದಿತ್ತು, ಎಕ್ಸ್ಪೆಕ್ಟ್ ಮಾಡಿ ಅಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಬಂದಾದರೆ ಪ್ಲೇಸಸ್ ಚೆನ್ನಾಗಿದೆ ಅಂತ ಗೊತ್ತಿತ್ತು. ಡ್ಯಾಮ್ ಇದೆ ಹೇಳಿದ್ರು, ಆದರೆ ವ್ಯೂ, ಸನ್ಸೆಟ್ ವ್ಯೂ ಅಂತ ನಂಗೆ ತುಂಬ ಮರೆಯೋಕ್ಕೆ ಆಗಲ್ಲ, ಆ ಥರದ್ದಿದೆ. ಈ ದೇವಸ್ಥಾನನೇ ನೀವು ಗುರ್ತಿಟ್ಕೊಬೇಕಾಗಿರೋದು. ಆದರೆ ಹುಷಾರು, ಗಾಡಿ ಕಾರ್ಗಳೆಲ್ಲ ಹೆವಿ ಸ್ಪೀಡಾಗಿ ಬರ್ತಾ ಇದ್ದಾವೆ.